ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಪರಿಪೂರ್ಣವಾದ ಆಶೀರ್ವಾದ ಹಾಗೂ ಸಮಾಧಾನವು ಒಳಗೊಂಡಿದೆ. ನನ್ನ ಮರೆಯು ನೀವೇ ಎಂಬುದಾಗಿ ಕೀರ್ತನಗಾರನು ಹೇಳುವ ಪ್ರಕಾರ ದೇವರು ತನ್ನ ರೆಕ್ಕೆಯ ಮರೆಯಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡುತ್ತಾ ಮತ್ತೊಂದು ನೂತನವಾದ ದಿನವನ್ನು ದೇವರು ಬಹುಮಾನವಾಗಿ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೆ. ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಜ್ಞಾನ ಯಾವುದೂ ಅಲ್ಲ, ಕೇವಲ ದೇವರ ಕೃಪೆಯಿಂದ ಮಾತ್ರವೇ ನಾವು ಕರ್ತನಲ್ಲಿ ಆನಂದಿಸುತ್ತಾ ಇದ್ದೇವೆ ಮತ್ತು ಆತನನ್ನು ನಾವು ಆರಾಧಿಸುತ್ತಾ ಇದ್ದೇವೆ. ಭಕ್ತನಾದ ಪೌಲನು ಹೇಳುತ್ತಾನೆ, ನಾನು ಏನಾಗಿದ್ದೇನೋ ಅದು ಕೇವಲ ದೇವರ ಕೃಪೆಯಿಂದಲೇ ಆಗಿದ್ದೇನೆ ಎಂಬುದಾಗಿ. ನಾವು ಕೂಡ ಖಚಿತವಾಗಿ ಆ ಮಾತನ್ನು ನಂಬಬೇಕು, ವಿಶ್ವಾಸಿಸಬೇಕು, ಹೇಳಬೇಕು. ಲಾರ್ಡ್, ವಾಟ್ ಎವರ್ ಐ ಆಮ್ ಟುಡೇ ಈಸ್ ಜಸ್ಟ್ ಬೈ ಯೋರ್ ಗ್ರೇಸ್. ಕೇವಲ ನಿನ್ನ ಕೃಪೆ ಮಾತ್ರವೇ, ಕೃಪೆ ಬಿಟ್ಟರೆ ಮತ್ತೊಂದು ಇಲ್ಲ. ಪ್ರೈಸ್ ದ ಲಾರ್ಡ್. ಕರ್ತನ ವಾಗ್ದಾನವನ್ನು ನಾವು ಪ್ರತಿದಿನ ಧ್ಯಾನಿಸುತ್ತಾ ಇದ್ದೇವೆ. ಸತ್ಯವೇದದಲ್ಲಿ ಇರುವಂತಹ ನಿಕ್ಷೇಪ ದೇವರ ವಾಗ್ದಾನ, ಅದನ್ನು ನಾವು ಧ್ಯಾನಿಸುವುದರ ಮೂಲಕ, ಅದನ್ನು ನಾವು ಕ್ಲೈಮ್ ಮಾಡುವುದರ ಮೂಲಕ ಕರ್ತನ ಆಶೀರ್ವಾದವನ್ನು ನಾವು ಕೂಡ ಅನುಭವಿಸುತ್ತೇವೆ. ಈ ದಿನದ ವಾಗ್ದಾನಕ್ಕಾಗಿ ಕೀರ್ತನೆಗಳ ಪುಸ್ತಕ 18ನೇ ಅಧ್ಯಾಯ 48ನೇ ವಾಕ್ಯವನ್ನು ಓದೋಣ. ನಿಮ್ಮ ಬಳಿ ಸತ್ಯವೇದ ಇದ್ದರೆ ತೆಗೆದು ನೋಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಸ್ಯಾಮ್ 18:48. ಶತ್ರುಗಳಿಂದ ನನ್ನನ್ನು ಬಿಡಿಸುವಾತನೇ, ನೀನು ನನ್ನನ್ನು ನನ್ನ ಎದುರಾಳಿಗಳಿಗೆ ತಪ್ಪಿಸಿ ಉನ್ನತಪಡಿಸುತ್ತಿ, ಬಲಾತ್ಕಾರಿಗಳಿಂದ ನನ್ನನ್ನು ರಕ್ಷಿಸುತ್ತಿ. ನೋಡಿ, ಈ ಮಾತನ್ನು ನಾವು ನೋಡುವುದಾದರೆ, ನನ್ನ ಶತ್ರುಗಳ ಕೈಯಿಂದ ನೀನು ಬಿಡಿಸುತ್ತೀಯಾ? ನನ್ನನ್ನು ಹಿಂಸೆಪಡಿಸಬೇಕೆಂಬುದಾಗಿ ನೋಡುತ್ತಾ ಇರುವಂತಹ ನನ್ನ ಎದುರಾಳಿಗಳ ಮುಂದೆ ನನ್ನ ತಲೆಯನ್ನು ಮೇಲೆತ್ತಿ ನನ್ನನ್ನು ಹೆಚ್ಚಿಸುವಾತನು ನೀನೇ. ಎಷ್ಟು ಸುಂದರವಾದ ಮಾತು! ಕೀರ್ತನಗಾರನು ತನ್ನ ಅನುಭವದಿಂದ ಈ ಮಾತನ್ನು ಬರೆಯುತ್ತಾನೆ. ಶತ್ರುಗಳಿಂದ ಅನೇಕ ಸಾರಿ ಮನುಷ್ಯನ ಜೀವಿತದಲ್ಲಿ ಶತ್ರುವಿನ ಸಮ್ಮುಖವು ಅನೇಕ ಸಾರಿ ಎದ್ದೇಳುತ್ತಾರೆ. ನಿನ್ನ ಜೀವಿತದಲ್ಲೂ ಕೂಡ ಬಹುಶಃ ಶತ್ರುಗಳಿದ್ದಾರೇನೋ. ಅಂದರೆ ನೀನು ಅಂದುಕೊಂಡು ನೀನು ಮಾಡಿಕೊಂಡಂತಹ ಶತ್ರುಗಳಲ್ಲ, ಆದರೆ ಅವರೇ ಉತ್ತಮವಾಗಿರುವುದನ್ನು ನೀನು ಅನುಸರಿಸುತ್ತಾ ಇರುವುದಕ್ಕೆ ಶತ್ರುಗಳಾಗಿದ್ದಾರೇನೋ ಅಲ್ವಾ? ಭಕ್ತನಾದ ದಾವೀದನು ತಾನು ಮಾಡಿದಂಥ ಒಳ್ಳೆಯ ಕಾರ್ಯಗಳಿಗೆ ಅನೇಕ ಶತ್ರುಗಳಿದ್ದರು. ಸೌಲನಿಗೂ ಇಸ್ರಾಯೇಲ್ ಪ್ರಜೆಗಳಿಗೂ ಒಳಿತನ್ನು ಮಾಡಿದನು, ಅವರೆಲ್ಲರ ಪ್ರಾಣವನ್ನು ಕಾಪಾಡಿದನು, ಅವರು ದಾಸರಾಗಿರದಂತೆ ತಡೆ ಮಾಡಿದನು. ಅಂತಹ ದಾವೀದನು ಅವರಿಗೆ ಶತ್ರುವಾದನು. ಅನೇಕ ಸಾರಿ ಜೀವಿತದಲ್ಲಿ ಇಂತಹ ಸಂಭವ ನಡೆಯುತ್ತದೆ. ಅಷ್ಟು ಮಾತ್ರವಲ್ಲದೆ ದಾವೀದನೊಂದು ಸಂದರ್ಭದಲ್ಲಿ ಏನು ಹೇಳುತ್ತಾನೆ ಎಂದರೆ, ಕರ್ತನೇ ನನ್ನ ಸುತ್ತಲೂ ಆವರಿಸಿಕೊಂಡಿರುವಂತಹ ನನ್ನ ಪ್ರಾಣ ಶತ್ರುಗಳಿಗಿಂತಲೂ ಎಂಬುದಾಗಿ ಹೇಳುತ್ತಾರೆ. ಪ್ರಾಣ ಶತ್ರುಗಳು ಅಂದರೆ ಏನು? ಪ್ರಾಣ ಮಿತ್ರರು ಎನ್ನುವಂತಹ ಮಾತನ್ನು ಕೇಳಿದ್ದೇವೆ. ನನಗೋಸ್ಕರವಾಗಿ ನನ್ನ ಮಿತ್ರನು ಪ್ರಾಣ ಕೊಡುತ್ತಾನೆ ರೀ. ಪ್ರಾಣ ಸ್ನೇಹಿತನು, ಪ್ರಾಣ ಮಿತ್ರನು, ಇಂತಹ ಮಾತನ್ನು ನಾವು ಕೇಳಿದ್ದೇವೆ ಅಲ್ವಾ? ಆದರೆ ಭಕ್ತನು ಹೇಳುತ್ತಾನೆ ಪ್ರಾಣ ಶತ್ರುಗಳು ಎಂದು. ಈ ಪ್ರಾಣ ಶತ್ರುಗಳು ಎಂಥವರು ಅಂದರೆ, ದಾವೀದನ ಪ್ರಾಣವನ್ನು ತೆಗೆಯಬೇಕೆಂದು ಆಲೋಚನೆ ಮಾಡುತ್ತಿರುವಂತಹ ಶತ್ರುಗಳಿವರು. ಕೆಲವು ಶತ್ರುಗಳು ನಮ್ಮ ಹಣವನ್ನು ಆಶಿಸುತ್ತಾರೇನೋ, ಕೆಲವು ಮಂದಿ ಶತ್ರುಗಳು ನಿಂದೆ ಅವಮಾನ ಮಾಡಿ ಹಿಂಸೆಪಡಿಸಬೇಕೆಂಬುದಾಗಿ ಪ್ರಯತ್ನ ಮಾಡುತ್ತಾರೆ. ಆದರೆ ಕೆಲವರು ಕಠಿಣವಾದಂತಹ ಶತ್ರುಗಳಿರುತ್ತಾರೆ, ಪ್ರಾಣವನ್ನೇ ಕೋರುವಂಥವರು, ಪ್ರಾಣವನ್ನೇ ಆಶಿಸುವಂಥವರು. ದಾವೀದನಿಗೆ ಅಂತಹ ಶತ್ರುಗಳಿದ್ದಾರಂತೆ, ಪ್ರಾಣ ಶತ್ರುಗಳು. ಆದರೆ ಕರ್ತನೆ, ನೀನು ನನ್ನ ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸುವಂತಹ ದೇವರು. ನಿಮಗೆ ಒಂದು ವಿಷಯ ಗೊತ್ತಾ? ನಿಮ್ಮ ದೇವರು ನಿಮ್ಮನ್ನು ಬಿಡಿಸುವುದಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ನೀವು ಆತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವಾಗ, ನಮ್ರತೆಯಿಂದ ಕೇಳುವಾಗ, ತಗ್ಗಿಸಿಕೊಂಡು ದೀನ ಮನಸ್ಸಿನಿಂದ ದೇವರನ್ನು ಬೇಡಿಕೊಳ್ಳುವಾಗ, ಖಚಿತವಾಗಿ ಆತನು ನಿನಗೆ ಬಿಡುಗಡೆಯನ್ನು ದಯಪಾಲಿಸುವಾತನು. ಖಚಿತವಾಗಿ ಬಿಡುಗಡೆಯನ್ನು ದಯಪಾಲಿಸುತ್ತಾರೆ. ಅನೇಕರು ನಿನಗೆ ಕೇಡು ಮಾಡಬೇಕೆಂದು ನೋಡುತ್ತಿದ್ದಾರೇನೋ, ಗೊತ್ತಿಲ್ಲದೆ ಅನೇಕ ಸಾರಿ ದೇವರು ನಿನ್ನನ್ನು ತಪ್ಪಿಸಿದ್ದಾರೆ. ನಿನ್ನ ಬಳಿಗೆ ಬರದಂತೆ ಅನೇಕ ಸಾರಿ ದೇವರು ಶತ್ರುವಿನ ಪಿತೂರಿಯನ್ನು ತೊಲಗಿಸಿದ್ದಾರೆ. ಆದ್ದರಿಂದ ಈ ದಿನವೂ ಕೂಡ ಸಜೀವವುಳ್ಳವನಾಗಿದ್ದೀಯಾ? ಇವತ್ತು ನಾನು ಸಜೀವವುಳ್ಳವನಾಗಿದ್ದೇನೆ. ಶತ್ರು ಮೌನವಾಗಿಲ್ಲ, ಆದರೆ ದೇವರು ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಪಕ್ಷದಲ್ಲಿದ್ದು ಆತನು ಹೋರಾಡುತ್ತಾ, ಯುದ್ಧವು ಯೆಹೋವನದೆಂಬುದಾಗಿ ವಾಕ್ಯ ಹೇಳುವ ಪ್ರಕಾರ ಆತನು ನಮ್ಮ ಪಕ್ಷದಲ್ಲಿದ್ದು ಹೋರಾಡುವಂತಹ ದೇವರು. ಎಷ್ಟು ಉನ್ನತನಾದ ದೇವರು! ಅಂತಹ ದೇವರನ್ನು ಆರಾಧಿಸುತ್ತಾ ಇದೆಯಾ? ಸ್ತುತಿಸುತ್ತಾ ಇದೆಯಾ? ನೀವು ನನ್ನನ್ನು ಬಿಡಿಸುತ್ತೀರಾ ದೇವ? ನೀವು ನನ್ನನ್ನು ನನ್ನ ಎದುರಾಳಿಗಳಿಗೆ ತಪ್ಪಿಸಿ ಉನ್ನತಪಡಿಸಿದ್ದೀರಾ. ಎಷ್ಟು ಸುಂದರವಾದ ಮಾತು ಇದು! ದೇವರು ಒಬ್ಬರನ್ನು ತಗ್ಗಿಸುತ್ತಾನೆ, ದೇವರು ಒಬ್ಬರನ್ನು ಹೆಚ್ಚಿಸುತ್ತಾನೆ ಎನ್ನುವ ಮಾತನ್ನು 75ನೇ ಕೀರ್ತನೆಯಲ್ಲಿ ಓದಿದ್ದೀರಾ ಅಲ್ವಾ? ಕರ್ತನು ನಿಜವಾದ ಹೆಚ್ಚಳವನ್ನು ನಮಗೆ ಕೊಡುತ್ತಾರೆ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂಥದ್ದು ಬೇರೆ, ದೇವರು ನಮ್ಮನ್ನು ಹೆಚ್ಚಿಸುವಂಥದ್ದು ಬೇರೆ. ಯಾರು ತಮ್ಮ ಜೀವಿತವನ್ನು ದೇವರ ಕರದಲ್ಲಿ ಒಪ್ಪಿಸಿಕೊಡುತ್ತಾರೋ ದೇವರು ಅವರನ್ನು ಹೆಚ್ಚಿಸುತ್ತಾರಂತೆ.
ಅವರ ವಿರುದ್ಧವಾಗಿ ಬರುವಂಥ ಎದುರಾಳಿಗಳಿಂದ ತಪ್ಪಿಸಿ ಉನ್ನತಪಡಿಸುವಂಥ ದೇವರು ಆತನು. ಅನೇಕರು ನಿನ್ನನ್ನು ನೋಡಿ ಅವಹೇಳನ ಮಾಡುತ್ತಿದ್ದಾರಾ? ಅಪಹಾಸ್ಯ ಹಾಡುಗಳನ್ನು ಹಾಡುತ್ತಾ ಇದ್ದಾರಾ? ನಿನ್ನನ್ನು ನೋಡಿ ಅವರ ಅಪಹಾಸ್ಯಕ್ಕೆ ಗುರಿಯಾಗಿದ್ದೀಯಾ ಈ ದಿನ? ಕರ್ತನು ನಿನ್ನ ತಲೆಯನ್ನು ಎತ್ತುವುದಕ್ಕೆ ಇಷ್ಟಪಡುತ್ತಿದ್ದಾರೆ ಈ ದಿನ. ನಿನ್ನನ್ನು ಉನ್ನತವಾದ ಸ್ಥಿತಿಯಲ್ಲಿ ನಿಲ್ಲಿಸುವಂತ ದೇವರು ಆತನು. ಗುಂಡಿಯೊಳಗೆ ಬಿದ್ದಂಥ ಯೋಸೇಫನನ್ನು ಸಿಂಹಾಸನದ ತನಕ ಕರೆದುಕೊಂಡು ಹೋದದ್ದು ಯಾರು? ದೇವರೇ. ಯೋಸೇಫನು ತನ್ನ ಶಕ್ತಿ ಸಾಮರ್ಥ್ಯಗಳ ಮೂಲಕ ಆ ಸ್ಥಾನಕ್ಕೆ ಬರಲಿಲ್ಲ, ಆದರೆ ದೇವರ ಅನುಗ್ರಹದ ಮೂಲಕ. ಗಾಡ್ಸ್ ಫೇವರ್ ವಾಸ್ ಅಪಾನ್ ಜೋಸೆಫ್. ದೇವರ ಅನುಗ್ರಹವು ಯೋಸೇಫನ ಮೇಲೆ ಇತ್ತು, ಆದುದರಿಂದಲೇ ಯೋಸೇಫನು ಆ ಸ್ಥಾನಕ್ಕೆ ಹೋಗುವುದಕ್ಕೆ ಸಾಧ್ಯವಾಯಿತು. ಗುಂಡಿಯೊಳಗಿಂದ ತೆಗೆದು ದೇವರು ಸಿಂಹಾಸನದಲ್ಲಿ ಕೂರಿಸಿದರು. ಆತನನ್ನು ಗುಂಡಿಯೊಳಗೆ ಹಾಕಿದಂಥ ಅಣ್ಣಂದಿರು ಸಹಾಯಕ್ಕಾಗಿ ಯೋಸೇಫನ ಬಳಿಗೆ ಮತ್ತೆ ಬಂದಾಗ ಯೋಸೇಫನ ತಲೆಯು ಅವರ ತಲೆಗಳಿಗಿಂತ ಉನ್ನತವಾದ ಸ್ಥಿತಿಯಲ್ಲಿದೆ. ಕರ್ತನು ಯೋಸೇಫನನ್ನು ಹೆಚ್ಚಿಸಿದರು. ಕೆಲವು ಸಾರಿ ದುಃಖ ಪಡುತ್ತಾ ಇದ್ದೀಯೇನೋ, ವೇದನೆ ಪಡುತ್ತಾ ಇದ್ದೀಯೇನೋ? ವೆಸ್ಲಿ ಅವರೇ, ನಮ್ಮ ಕುರಿತಾಗಿ ಗಮನಿಸುವವರು ಯಾರೂ ಇಲ್ಲ ರೀ, ನಮ್ಮೊಂದಿಗೆ ಮಾತನಾಡುವವರು ಕೂಡ ಯಾರೂ ಇಲ್ಲ ರೀ. ಎಲ್ಲರೂ ಕೂಡ ನಮ್ಮನ್ನು ಐಸೋಲೇಟ್ ಮಾಡಿದ್ದಾರೆ, ಎಲ್ಲರೂ ಕೂಡ ನಮ್ಮನ್ನು ಆಚೆ ಹಾಕಿದ್ದಾರೆ ರೀ, ಎಲ್ಲರೂ ಕೂಡ ನಮ್ಮನ್ನು ಪಕ್ಕದಲ್ಲಿ ಇಟ್ಟಿದ್ದಾರೆ ರೀ. ನಮ್ಮ ಕಡೆಗೆ ಯಾರು ದೃಷ್ಟಿಸುತ್ತಾ ಇಲ್ಲ ರೀ. ನಮ್ಮ ಸ್ಥಿತಿ ಎಲ್ಲವೂ ಕೂಡ ಬಹಳ ವಿಷಾದಕರವಾಗಿದೆ. ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಕೇಳು. ಕರ್ತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಹೆಚ್ಚಿಸುವ ಹಾಗೆ ಆತನ ಬಲಿಷ್ಠವಾದ ಕರಗಳ ಕೆಳಗೆ ನೀವಿರ್ರಿ. ಆತನ ಕೈ ಬಲಿಷ್ಠವಾದದ್ದು. ಎಷ್ಟೋ ಜನರನ್ನು ಮೇಲೆತ್ತಿದಂತಹ ಕೈ, ಎಷ್ಟೋ ಜನರನ್ನು ಬಲಪಡಿಸಿದ ಕೈ, ದುರ್ಬಲ ಪರಿಸ್ಥಿತಿಯಿಂದ ಮೇಲೆತ್ತಿ ತನ್ನ ಮಹಿಮೆಗಾಗಿ ಉಪಯೋಗಿಸಿದಂತಹ ಕರ ಆತನ ಕರ. ಆತನನ್ನು ದೃಷ್ಟಿಸುತ್ತೀಯ? ನಿನ್ನ ವಿರುದ್ಧವಾಗಿ ಈ ದಿನ ನಿಲ್ಲುವವರು ಅನೇಕರಿದ್ದಾರೇನೋ, ಮಾತಿನ ಮೂಲಕ, ನಡವಳಿಕೆಯ ಮೂಲಕ. ಆದರೆ ದೇವರು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ನಿನ್ನನ್ನು ಹಾಗೂ ನಿನ್ನ ಕುಟುಂಬವನ್ನು ನಿಲ್ಲಿಸಲಿದ್ದಾರೆ. ನಂಬುವವರು ದೇವರಿಗೆ ಸ್ತೋತ್ರ ಹೇಳಿ ಹಲ್ಲೆಲೂಯಾ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಇದುವರೆಗೂ ನೀವು ನಮ್ಮೊಂದಿಗೆ ಮಾತನಾಡಿದಂಥ ಪ್ರತಿ ಮಾತಿಗಾಗಿ ಸ್ತೋತ್ರ. ನಿಮ್ಮ ವಾಗ್ದಾನವೇ ನಮ್ಮ ಬಲ ದೇವರೇ. ನಿಮ್ಮ ವಾಗ್ದಾನವೇ ನಮಗೆ ಸ್ಥಿರವಾದ ಮನಸ್ಸಿನಲ್ಲಿ ಮುಂದೆ ಸಾಗುವುದಕ್ಕೆ ಉಪಯೋಗವಾಗುವಂತಹ ಶ್ರೇಷ್ಠವಾದ ಸಾಧನ. ಈ ದಿನ ಈ ವಾಗ್ದಾನದ ಮೂಲಕವಾಗಿ ನಮ್ಮ ಪ್ರಿಯರು ಯಾರ್ಯಾರು ಆಶೀರ್ವದಿಸಲ್ಪಡುತ್ತಾ ಇದ್ದಾರೋ ಅವರನ್ನು ನೀವೇ ಬಲಪಡಿಸಿರಿ. ನಮ್ಮ ವಿರುದ್ಧವಾಗಿ ಬರುವವರಿಗಿಂತಲೂ ನೀವು ನಮ್ಮನ್ನು ಹೆಚ್ಚಿಸುವಂತ ದೇವರಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ದೇವರೇ ನಿಮ್ಮಿಂದ ಅಭಿವೃದ್ಧಿಯನ್ನು, ನಿಮ್ಮಿಂದ ಉನ್ನತವಾದ ಅನುಭವವನ್ನು ಆಶಿಸುತ್ತಾ ಇದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಹೆಚ್ಚಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿರಿ. ಅಬ್ರಹಾಮನನ್ನು ಹೆಚ್ಚಿಸಿದಂತಹ ದೇವರು, ದಾವಿದನನ್ನು ಹೆಚ್ಚಿಸಿದಂತಹ ದೇವರು, ಯೋಸೇಫನನ್ನು ಹೆಚ್ಚಿಸಿದಂತಹ ದೇವರು ನಮ್ಮನ್ನು ಕೂಡ ಹೆಚ್ಚಿಸುವಂತಹ ದೇವರಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅನಾರೋಗ್ಯದಿಂದ ಯಾರು ಇದ್ದಾರೋ ಅವರನ್ನು ನೀವೇ ಮುಟ್ಟಿರಿ. ನಿಮ್ಮ ಕೃಪೆ, ನಿಮ್ಮ ಅನುಗ್ರಹ ಅವರ ಮೇಲೆ ಸುರಿಸಿ ನೀವೇ ಅದ್ಭುತ ಮಾಡಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. God bless you, dear friends. Have a wonderful day.